ಲೇಡೀಸ್ ಅಂಡ್ ಜೆಂಟಲ್ಮನ್, ಇಂದಿನಿಂದ ಬಿಜೆಪಿಯಲ್ಲಿ ಹೊಸ ಶಕೆ ಶುರುವಾಗಿದೆ. ಬಿಜೆಪಿ ಪಾಳೆಯಕ್ಕೆ ನಿತಿನ್ ನಬೀನ್ ನೂತನ ರಾಷ್ಟ್ರಾಧ್ಯಕ್ಷನಾಗಿ ಪದಗ್ರಹಣ ಸ್ವೀಕರಿಸಿದ್ದಾರೆ. ಆದರೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ನಾಯಕರ ಮೇಲೆ ಮುನಿಸಿಕೊಂಡು ರಾಜೀನಾಮೆಯನ್ನ ಮಾಡ್ತಿದ್ದಾರೆ ಅನ್ನುವಂತ ಸುಳಿವು ಸಿಕ್ಕಿದೆ. ಹಾಗಾದ್ರೆ ನಿತಿನ್ ಗಡ್ಕರಿ ರಾಜೀನಾಮೆ ಕೊಡಲು ಕಾರಣವೇನು? ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ಸಾವಿರದ 1986ರಲ್ಲಿ ಸ್ಥಾಪನೆಯಾಗಿ 46 ವಸಂತಗಳನ್ನ ಪೂರೈಸಿರುವಂತಹ ಬಿಜೆಪಿ ಪಾಳೆಯಕ್ಕೆ 46 ವರ್ಷದ ನಿತಿನ್ ನಬೀನ್ ನೂತನ ರಾಷ್ಟ್ರಾಧ್ಯಕ್ಷನಾಗಿ ಪದಗ್ರಹಣ ಸ್ವೀಕರಿಸಿದ್ದಾರೆ. ಬಿಜೆಪಿಯು ಸಂಘಟನಾ ಚತುರ ಸಮೂಹ ನಾಯಕನಾಗಿರುವಂತಹ ನಿತಿನ್ ನಬೀನ್ಗೆ ಪಕ್ಷದ ಚುಕ್ಕಾಣಿ ನೀಡಿದೆ. ಹಳೆ ಬೇರು ಹೊಸ ಚಿಗುರಿಗೆ ಮಹತ್ವ ನೀಡುವ ಬಿಜೆಪಿ ಈಗ ಹೊಸಬರಿಗೆ ಮಣೆ ಹಾಕ್ತಾ ಇದ್ದು ಹಳೆ ತಲೆಗಳಿಗೆ ಗೇಟ್ ಪಾಸ್ ಕೊಡುತ್ತಾ ಅನ್ನುವಂತ ಅನುಮಾನವೂ ಕೂಡ ಹುಟ್ಟಿಕೊಂಡಿದೆ. ಇದರ ಬೆನ್ನಲ್ಲೇ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ರಾಜೀನಾಮೆಯನ್ನ ಕೊಡ್ತಾ ಇದ್ದಾರೆ ಅನ್ನುವಂತ ಸುಳಿವು ಸಿಕ್ಕಿದ್ದು ಪಕ್ಷದಲ್ಲಿ ಸಂಚಲನ ಸೃಷ್ಟಿಸಿದೆ. ಎಬಿವಿಪಿ ಮೂಲಕ 2000ರಲ್ಲಿ ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದ ನಿತಿನ್ ನಬೀನ್ ಬಿಹಾರದ ಬಿಜೆಪಿ ಯುವ ನಾಯಕನಾಗಿ ಗುರುತಿಸಿಕೊಂಡಿದ್ರು. 2006ರಲ್ಲಿ 26ರ ತರುಣನಾಗಿದ್ದಂತಹ ನಿತಿನ್ ಪಾಟ್ನಾದ ಬಂಕಿಪುರದಿಂದ ಮೊದಲ ಬಾರಿ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸಿ ಗೆಲುವನ್ನ ಸಾಧಿಸಿದ್ರು. ಅದೇ ಕ್ಷೇತ್ರದಿಂದ 5 ಬಾರಿ ಶಾಸಕರಾದ್ರು, ಲೋಕೋಪಯೋಗಿ ಸಚಿವರೂ ಆಗಿದ್ರು. ಹೀಗೆ 20 ವರ್ಷಗಳ ಸುದೀರ್ಘ ರಾಜಕೀಯ ಇತಿಹಾಸವನ್ನು ಹೊಂದಿರುವಂತಹ ನಿತಿನ್ ಈಗ ಬಿಜೆಪಿ ರಾಷ್ಟ್ರ ಅಧ್ಯಕ್ಷರಾಗಿ ಹೊರಹೊಮ್ಮಿದ್ದಾರೆ. ಆದ್ರೆ ಇದರಿಂದ ಹಿರಿಯ ನಾಯಕ ಸಚಿವ ನಿತಿನ್ ಗಡ್ಕರಿ ಬೇಸರಗೊಂಡಿದ್ದಾರೆ ಎನ್ನಲಾಗಿದೆ. ಹೀಗಾಗಿಯೇ ಇತ್ತೀಚೆಗೆ ನಿತಿನ್ ಗಡ್ಕರಿ ಕಾರ್ಯಕ್ರಮವೊಂದರಲ್ಲಿ ನೀಡಿದಂತಹ ಹೇಳಿಕೆ ವೈರಲ್ ಆಗ್ತಾ ಇದೆ. ನಾವು ಹಂತ ಹಂತವಾಗಿ ನಿವೃತ್ತರಾಗಬೇಕು ಮತ್ತು ಹೊಸ ತಲೆಮಾರಿಗೆ ಹೊಣೆಗಾರಿಕೆಯನ್ನ ನೀಡಬೇಕು. 68 ವರ್ಷದ ಗಡ್ಕರಿ ಅವರ ಈ ಮಾತುಗಳನ್ನ ರಾಜಕೀಯ ವಲಯದಲ್ಲಿ ಕುತೂಹಲವನ್ನ ಮೂಡಿಸಿದ್ದು ಅವರ ತಮ್ಮ ನಿವೃತ್ತಿಯ ಬಗ್ಗೆ ಸುಳಿವು ನೀಡುತ್ತಿದ್ದಾರೆಯೇ ಅನ್ನುವಂತ ಚರ್ಚೆ ಶುರುವಾಗಿದೆ. ಅದೇನೇ ಇರಲಿ, ಸದ್ಯ ಬಿಜೆಪಿಯಲ್ಲಿ ಕೇವಲ 45 ವರ್ಷಕ್ಕೆ ಪಕ್ಷಕ್ಕೆ ಮುನ್ನಡೆಸುವಂತಹ ಜವಾಬ್ದಾರಿ ನಿತಿನ್ ನಬೀನ್ ಹೆಗಲೇರಿದೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.